सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् शङ्कराचार्य सच्छिष्यं ज्ञानिराजं तपस्विनम् नैष्कर्म्य सिद्धिकर्तारं सुरेश्वरमहं भजे। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। नमो नमः सद्गुरुपादुकाभ्याम्। भगवद्भक्तರು सद्गुरु भक्तರು ಮುಮುಕ್ಷ ಸಾಧಕರು ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ವೇದಾಂತ ಚಿಂತನೆ ಮಾಡುತ್ತಿರುವ ವೇದಾಂತ ಪ್ರಿಯರೂ ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಚತುರ್ಥಿ ತಿಥಿ, ನಾಲ್ಕನೆಯ ತಿಥಿ, ವಾರ ಬುಧವಾರ, 2025ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ 24ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಮ್. ಅಥ ಸುರೇಶ್ವರಾಚಾರ್ಯಾಣಾಂ ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ ಚತುರ್ಥ ಶ್ಲೋಕಃ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 4ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಶಮಾಧಿ ಸಾಧನ ಪಶ್ಯೇತ್ ಆತ್ಮನ್ಯಾತ್ಮಾನಮಂಜಸಾ ಅನ್ವಯ ವ್ಯತಿರೇಕಾಭ್ಯಾಂ ತ್ಯಕ್ತ್ವಾ ಯುಷ್ಮದಶೇಷತಃ ಯುಷ್ಮದರ್ಥೇ ಪರಿತ್ಯಕ್ತೆ ಪೂರ್ವೋಕ್ತೈರ್ಹೇತುಭಿಃ ಶ್ರುತಿಃ
वीक्षापन्नस्य कोऽस्मीति तत्त्वमित्याह सौहृदादेव नमो नमः सच्चिदानन्देन्द्र सरस्वती सद्गुरुपादुकाभ्याम् ಅದ್ಭುತವಾದ ಶ್ಲೋಕದ್ವಯ. ಶ್ಲೋಕಗಳಿಗೆ ಪದವಿಭಾಗವನ್ನ ಮಾಡಿ ಅನ್ವಯವನ್ನ ಹೇಳ್ತೇವೆ. ಶಮಾಧಿ ಸಾಧನ ಪಶ್ಯೇತ್ ಆತ್ಮನಿ ಆತ್ಮಾನಂ ಅಂಜಸ ಅನ್ವಯ ವ್ಯತಿರೇಕಾಭ್ಯಾಂ ತ್ಯಕ್ತ್ವಾ ಯುಷ್ಮತಿ ಅಶೇಷತಃ 9 ನವಪದಾತ್ಮಕಃ ಚತುರ್ಥ ಶ್ಲೋಕಃ ಯುಷ್ಮದರ್ಥೇ ಪರಿತ್ಯಕ್ತೆ ಪೂರ್ವೋಕ್ತೈಃ ಹೇತುಭಿಃ ಶ್ರುತಿಃ ವೀಕ್ಷಾಪನ್ನಸ್ಯ ಕಃ ಅಸ್ಮಿ ಇತಿ ತತ್ವಂ ತತ್ ತ್ವಂ ಇತಿ ಆಹ ಸೌಹೃದಾದಿ 14 ಚತುರ್ದಶ ಪದಾತ್ಮಕ ಶ್ಲೋಕ. 4ನೇ ಶ್ಲೋಕದಲ್ಲಿ 9 ಪದಗಳು, 5ನೇ ಶ್ಲೋಕದಲ್ಲಿ 14 ಪದಗಳಿವೆ. ಈಗ ಅನ್ವಯ ಹೇಳ್ತೇನೆ, ಒಂದು ಜೋಡಿಸಬೇಕಿದೆ. ಮುಮುಕ್ಷು ಅಂಡರ್ಸ್ಟುಡ್ ಅಥವಾ ತತ್ವ ಜಿಜ್ಞಾಸು ಅಧ್ಯಾತ್ಮ ಸಾಧಕ. ಪ್ರಥಮ ವಿಭಕ್ತಿ ಏಕವಚನ. ಅವನು ಪಶ್ಯೇತ್ ಕಾಣಬೇಕು, ಪಶ್ಯೇತ್ ನೋಡಬೇಕು. ಯಾರನ್ನು? ಆತ್ಮಾನಂ ಆತ್ಮನನ್ನು. ಅಧ್ಯಾತ್ಮ ಸಾಧಕನು ತನ್ನನ್ನ ನೋಡಬೇಕು, ವಿಚಾರ ಮಾಡಬೇಕು. ಹಾಗೆ ಶಮಾಧಿ ಸಾಧನ ಸನ್ನೆ ಶಮಃ ಆದಿಃ ಯೇಷಾಂ ತಾನಿ ಶಮಾದೀನಿ ಶಮಾದೀನಿ ಚ ತಾನಿ ಸಾಧನಾನಿ ಚ ಶಮಾಧಿ ಸಾಧನಾನಿ ಶಮಾಧಿ ಸಾಧನಾನಿ ಯಸ್ಯ ಸಹ ಶಮಾಧಿ ಸಾಧನಃ. ಬಹಳ ಮುಖ್ಯವಾದದ್ದು, ಮುಮುಕ್ಷಗಳಿಗೆ ಬೇಕಾದದ್ದು ಸಾಧನ ಚತುಷ್ಟಯ ಸಂಪತ್ತಿ. ಪ್ಯಾಸ್ಪೋರ್ಟ್ ಇದ್ದಾಗೆ ಯಾವುದೇ ವಿದೇಶಕ್ಕೆ ಹೋಗ್ಬೇಕಾದ್ರೂ ವೀಸಾ ಬೇಕು. ವೀಸಾಗಿಂತ ಮುಂಚೆ ಪಾಸ್ಪೋರ್ಟ್ ಇರ್ಬೇಕು. ಪಾಸ್ಪೋರ್ಟ್ ಇಲ್ಲ ಅಂದ್ರೆ ನೋ ವೀಸಾ. ಅದೇ ರೀತಿಯಲ್ಲಿ ಮುಮುಕ್ಷ ಸಾಧಕರಿಗೆ ಇರಬೇಕಾಗಿರುವಂತ ಪಾಸ್ಪೋರ್ಟ್ ಯಾವುದು? ಶಮಾಧಿ ಸಾಧನ. ಎಷ್ಟು ಜನ ಇದೆ? ಶಾಂತೋದಾಂತಃ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತಃ ಸಮಾಹಿತೋ ಭೂತ್ವಾ ಆತ್ಮನ್ಯೇವಾತ್ಮಾನಂ ಪಶ್ಯತಿ. ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ ಮುಂದೆ ಬರುತ್ತೆ. ಆತ್ಮಜ್ಞಾನ ತುಂಬಾ ಸುಲಭ. ಯಾರಿಗೆ? ಯೋಗ್ಯರಾದ ಸಾಧಕನಿಗೆ. ತುಂಬಾ ಕಷ್ಟ. ಯಾರಿಗೆ? ವಿಷಯ ಲಂಪಟರಾದ ಸಾಮಾನ್ಯ ಮನುಷ್ಯರಿಗೆ. ನಾನು ಅಧ್ಯಾತ್ಮ ಸಾಧಕ ಅಂತಾದ್ರೆ ನನ್ನನ್ನ ನಾನು ಪರೀಕ್ಷೆ ಮಾಡ್ಕೊಂಡು ಎಷ್ಟರ ಮಟ್ಟಿಗೆ ನನಗೆ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಗುಣ ಉಂಟು, ನಾನು ನಿಜವಾಗಿ ಎಷ್ಟರ ಮಟ್ಟಿಗೆ ಮುಮುಕ್ಷತ್ವವಿದೆ, ನಿಜವಾಗಿ ನನಗೆ ಗುರುಭಕ್ತಿ ಎಷ್ಟಿದೆ? 0. ಏನ್ ಸುಲಭನೇನ್ರಿ? ಬ್ರಹ್ಮಜ್ಞಾನದಂಥ ಅತ್ಯಂತ ಸುಲಭವಾದಂಥ ಸಂಪತ್ತು ಪ್ರಪಂಚದಲ್ಲಿ ನಹಿ ಜ್ಞಾನೇನ ಸದೃಶಂ ಸುಲಭಂ ಸಾಧನಂ. ಬ್ರಹ್ಮಜ್ಞಾನ ಈಸ್ ಈಸಿಯರ್ ದ್ಯಾನ್ ದ ಈಸಿಯೆಸ್ಟ್. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಪ್ರತಿ ದಿವಸ ನಾನು ಪೂಜೆ ಮಾಡ್ಕೊಂಡ್ಬಂದು ಹಾಲು ಕೊಡ್ತಾನೆ. 1 ಲೋಟ ಅರ್ಧ ಲೋಟ ಹಾಲು, ಸ್ವಲ್ಪ ಬಿಸಿಯಾಗಿರ್ಬೇಕು, ಸಕ್ಕರೆ ಹಾಕ್ಬೇಕು, ಕೊಡ್ತಾ ಇದ್ದೆ. ಆ ಹಾಲನ್ನ 2 ನಿಮಿಷ ಕುಡಿತಾ ಇದ್ದು. 2 ನಿಮಿಷ
ನಾ ಪಕ್ಕದಲ್ಲಿ ಇರ್ತಾ ಇದ್ದೆ. ನೋಡಪ್ಪ ಮಗು, ಈ ಹಾಲನ್ನ ಕುಡಿತಾ ಇದ್ದೇನೆ. ಇದು ಸುಲಭವೋ ಕಷ್ಟವೋ? ತುಂಬಾ ಸುಲಭ. ನೀ ತಂದ್ಕೊಟ್ಟಿದೀಯಾ, ಬಿಸಿಯಾಗಿಯೇ ಕುಡಿತಾ ಇದ್ದೆ. ಈ ಹಾಲನ್ನ ಕುಡಿಯುವುದು ತುಂಬಾ ಸುಲಭ. ಎಲ್ಲರಿಗೂ ಕೂಡ ಕ್ಷೀರಪಾನ ಅತ್ಯಂತ ಸುಲಭ. ಬ್ರಹ್ಮಜ್ಞಾನ ಇದಕ್ಕಿಂತಲೂ ಸುಲಭ ಅಂತ ಹೇಳ್ತಾ ಇದ್ದೆ. ಕ್ಷೀರಪಾನಾದಪಿ ಸುಲಭತರಂ ಬ್ರಹ್ಮಜ್ಞಾನಂ. ಅಬ್ಬಾ, ಒಳ್ಳೆ ಉದಾಹರಣೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್. ಬಾಳೆಹಣ್ಣು ಕೊಡ್ತಾ ಇದ್ದೆ. ಅರ್ಧ ಬಾಳೆಹಣ್ಣು ತಿನ್ನುವಾಗ ಕದಲಿ ಫಲ ಖಾದನಾದಪಿ ಸುಲಭತರಂ ಬ್ರಹ್ಮಜ್ಞಾನಂ. ಅಬ್ಬಾ, ಯಾರಿಗೆ ಅಂತ ಪ್ರಶ್ನೆ. ಎಲ್ಲರಿಗೂ ಆಗುತ್ತೆ. ಆದರೆ ನಾವಿರತೋ ದುಶ್ಚರಿತಾತ್ ನಾ ಶಾಂತೋ ನಾ ಸಮಾಹಿತಃ ನಾ ಶಾಂತ ಮಾನಸೋ ವಾಪಿ ಪ್ರಜ್ಞಾನೇನ ಮಾಪ್ನುಯಾತ್. ಕಾಠಕೋಪನಿಷತ್ತು. ಮನಸ್ಸು ಶುದ್ಧವಾಗಿರ್ಬೇಕು. ಮನಸ್ಸಿನಲ್ಲಿ ವಿಷಯಾನುಭೋಗದ ಕಾಲುಷ್ಯವಿರಬಾರದು. ಅದನ್ನೇ ಹೇಳ್ತಾ ಇದ್ದ. ಶಮಾಧಿ ಸಾಧನ ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧಾ ಸಮಾಧಾನಗಳೆಂಬ ಶಮಾಧಿ ಷಟ್ಕ ಸಾಧನ ಸಂಪನ್ನನಾಗಿರುವ ಮುಮುಕ್ಷುವು ಪಶ್ಯೇತ್, ಅರ್ಥ ಮಾಡ್ಕೊಳ್ತಾನೆ, ಕಾಣ್ತಾನೆ. ಯಾರನ್ನ? ಆತ್ಮಾನಂ, ತನ್ನನ್ನು. ಎಲ್ಲಿ? ಆತ್ಮನಿ, ತನ್ನಲ್ಲಿ. ತನ್ನಲ್ಲಿ ತನ್ನನ್ನ ಅರ್ಥ ಮಾಡ್ಕೊಳ್ತಾನೆ. ಹೇಗೆ? ಅಂಜಸ, ನಿಜವಾಗಿ. ಅಂಜಸ, ಸರಿಯಾಗಿ. ಅಂಜಸ, ಪ್ರಧಾನವಾಗಿ. ಅಂಜಸ, ಇರುವಂತೆ. ಆತ್ಮನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಬಾಳೆಹಣ್ಣನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಾಳೆಹಣ್ಣು ಅಂದ್ರೇನು, ಎಲ್ಲಿ ಸಿಗುತ್ತೆ, ಹೇಗೆ ಬೆಳೀತಾರೆ, ಎಷ್ಟು ಹಣ್ಣು ಬಿಡುತ್ತೆ, ಏನ್ ಗೊಬ್ಬರ ಹಾಕ್ಬೇಕು, ಕಷ್ಟ. ಈ ಪ್ರಪಂಚದಲ್ಲಿರುವ ಎಲ್ಲ ಅನಾಥ ವಸ್ತುಗಳ ಜ್ಞಾನವು ತುಂಬಾ ಕಷ್ಟ. ಒಂದ್ ಗಡಿಯಾರ ಎಲ್ಲಿ ತಯಾರು ಮಾಡ್ತಾರೆ, ಏನೇನು ಕಂಪೋನೆಂಟ್ಸ್ ಇದೆ ಅರ್ಥ ಅಲ್ಲ. ಒಂದ್ ಪುಸ್ತಕ ನೋಡಿದೆ, ಜೀವನ್ ಮುಕ್ತಿ ಪುಸ್ತಕ ನೋಡಿದೆ, ತುಂಬಾ ಚೆನ್ನಾಗಿದೆ. ಹೇಗ್ ಬರೀತಾರೆ, ಯಾವಾಗ ಬರೀತಾರೆ, ಪೆನ್ನಿನ್ ಬರೀತಾರ, ಟೈಪ್ ಮಾಡ್ತಾರ, ಎಲ್ಲಿ ಪ್ರಿಂಟ್ ಮಾಡಿ, ಬಹಳ ಕಷ್ಟ. ಆದರೆ ಆತ್ಮಜ್ಞಾನ ತುಂಬಾ ಸುಲಭ. ಹೌದಾ? ರಾಜವಿದ್ಯಾ ರಾಜಗುಷ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಆಮೇಲೆ ಸುಸುಖಂ ಕರ್ತುಂ ಅವ್ಯಯಂ. ಗೀತಾಚಾರ್ಯ ಬ್ರಹ್ಮಜ್ಞಾನ ತುಂಬಾ ಸುಲಭ ಕಣ್ರಿ. SSLC ಪಾಸ್ ಮಾಡುವುದಕ್ಕಿಂತಲೂ ಸುಲಭ, ಕಾಫಿ ಮಾಡುವುದಕ್ಕಿಂತಲೂ ಸುಲಭ. ಯಾರಿಗೆ? ಬೇಕಾದವರಿಗೆ. ಬಾಯಲ್ಲಿ ಹೇಳುವುದಲ್ಲ. ನಿಜವಾಗಿ ಯಾರು ಮೋಕ್ಷ ಸಾಧಕರೋ, ಬ್ರಹ್ಮಜ್ಞಾನವೇ ಬೇಕು ಅಂತ ಹೊರಟಿದ್ದಾರೋ, ಹೋಗು ಅದ್ವಿದ್ಗುರಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಮಾಡ್ತಾ ಬಂದ್ರೆ ಅಂತಃಕರಣ ಶುದ್ಧವಾಗಿ. ನಮ್ಗೇನಾಗಿದೆ? ಬರೀ ಕೃತ್ರಿಮತೆ, ಆರ್ಟಿಫಿಷಿಯಾಲಿಟಿ. ಗುರುಭಕ್ತಿ ಅಂತ ತೋರಿಸ್ಕೊಳ್ಳೋದು, ಆಮೇಲೆ ಗುರುವನ್ನ ನಿಂದೆ ಮಾಡೋದು. ಗುರು ಸೇವೆ ಮಾಡ್ತಿರೋದು, ಒಳ್ಳೆ ಗ್ರಾಚಾರಪ್ಪ ಕಾಟಾಚಾರ ಬೈತಿರೋದು ಬೇಡ ಬೇಡ. ಮುಮುಕ್ಷಿಗಳಿಗೆ ಬೇಕಾದದ್ದು ಆರ್ಜವ. ಋಜೋ ಭಾವ ಆರ್ಜವ, ಸ್ಟ್ರೇಟ್ ಫಾರ್ವರ್ಡ್ನೆಸ್, ಟ್ರೂತ್ಫುಲ್ನೆಸ್, ಬೀಯಿಂಗ್ ಸಿನ್ಸಿಯರ್ ಟು ದ ಕೋರ್. ಅದು ನಾನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಕಂಡಿದ್ದೆ. ಬಹಳ ಸ್ಟ್ರೇಟ್ ಫಾರ್ವರ್ಡ್. ಆದ್ದರಿಂದಲೇ ಬ್ರಹ್ಮಜ್ಞಾನವಾಯಿತು. ರಮಣ ಮಹರ್ಷಿಗಳಿಗೆ ಬ್ರಹ್ಮಜ್ಞಾನವಾಯಿತು ಅಂತಂದ ಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಬ್ರಹ್ಮಜ್ಞಾನವಾಯಿತು ಅಂದ್ಮೇಲೆ ನಮಗ್ಯಾಕಾಗುವುದಿಲ್ಲ?
ಅವರು ಮನುಷ್ಯರು, ನಾವು ಮನುಷ್ಯರು. ಅವರಿಗೂ ಕೂಡ ಊಟ ತಿಂಡಿ ಉಂಟು, ನಮಗೂ ಇದೆ. ಅದ್ಯಾವುದು ಅಲ್ಲ. ಮನಸ್ಸು, ದ ಮೈಂಡ್ ವಾಸ್ ಕ್ವೈಟ್ ಸಿನ್ಸಿಯರ್, ದ ಮೈಂಡ್ ವಾಸ್ ಕ್ವೈಟ್ ಪ್ಯೂರ್, ಆನೆಸ್ಟ್, ಎರ್ನಿಂಗ್ ಡಿಸೈರ್. ಹೇಳ್ತಾರೆ ಸಮಾಧಿ. ಇವತ್ತು ಅಭ್ಯಾಸ ಮಾಡ್ಕೊಂಡ, ಇವತ್ತಿನಿಂದಲೇ ಪ್ರಾರಂಭೋತ್ಸವ. ಯಾವುದಕ್ಕೆ? ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ರಾರ್ಥ ಫಲಭೋಗ ವಿರಾಗ, ಶಮದಮಾದಿ ಸಾಧನ ಸಂಪತ್ ಮುಮುಕ್ಷುತ್ವಂಚ. ಏನ್ ಭಾಷ್ಯಕಾರ ಶಂಕರರು ಸಾಮಾನ್ಯರಲ್ಲ, ಅವರು ಶಿಷ್ಯನನ್ನು ಮಿಂಚಿದ ಗುರು. ಸುರೇಶ್ವರಾಚಾರ್ಯರು ಸಾಮಾನ್ಯರಲ್ಲ, ಇವರು ಗುರುವನ್ನು ಮಿಂಚಿದ ಶಿಷ್ಯರು. ಏನಿದೆ? ಶಮಾದಿ ಸಾಧನ, ಶಮವೇ ಮುಂತಾಗಿರುವ ಸಾಧನ ಸಂಪತ್ತನ್ನು ಉಳ್ಳವನಾಗಿದ್ದರೆ ಅಂಥವನು ಪಶ್ಚೇತ್ ಅರ್ಥ ಮಾಡ್ಕೊಡ್ತಾನೆ. ಆತ್ಮಾನಂ, ತನ್ನನ್ನು, ಅಂಜಸ ಸರಿಯಾಗಿ ಎಲ್ಲ ಅರ್ಥ ಮಾಡ್ಕೊತಾನೆ. ಆತ್ಮನಿ, ತನ್ನಲ್ಲಿ. ಏನ್ ಹೇಳಬೇಕಿದು? ಇದೆಲ್ಲ ಬ್ರಹ್ಮಜ್ಞಾನಿಗಳ ಅನುಭವದ ಮಾತು. ತನ್ನಲ್ಲಿ ತಾನು ತನ್ನನ್ನು ಕಾಣ್ತಾನೆ. ಶಮಾದಿ ಸಾಧನ ಆತ್ಮನಿ ಆತ್ಮಾನಂ ಅಂಜಸ ಪಶ್ಯೇತಿ. ಹೇಗೆ ಕಾಣ್ತಾನೆ ಅಂದ್ರೆ ಅನ್ವಯ ವ್ಯತಿರೇಕಾಭ್ಯಾಂ. ಹಿಂದೆ 2ನೇ ಅಧ್ಯಾಯದಲ್ಲಿ ನಾವು ತಿಳಿಸಿರುವಂತೆ ಅನ್ವಯ ವ್ಯತಿರೇಕ ತರ್ಕದಿಂದ. ವೇದಾಂತದಲ್ಲಿ ತರ್ಕವೆಂದರೆ ಅನ್ವಯ ವ್ಯತಿರೇಕ ತರ್ಕ ಬಹಳ ಮುಖ್ಯವಾದ. ಒಂದು ಅನ್ವಯ ವ್ಯತಿರೇಕ ತರ್ಕ, ಮತ್ತೊಂದು ಅಧ್ಯಾರೋಪ ಅಪವಾದ ಸಂಪ್ರದಾಯ. ಭಗವಾನ್ ಶಂಕರರು ಅಧ್ಯಾರೋಪಾಪವಾದ ಸಂಪ್ರದಾಯಕ್ಕೆ ಒತ್ತನ್ನು ಕೊಟ್ಟಿದ್ದರೆ, ಅವರ ಶಿಷ್ಯರಾಗಿರುವ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಅನ್ವಯ ವ್ಯತಿರೇಕ ತರ್ಕಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಈ ರಹಸ್ಯವನ್ನ ಕಂಡುಕೊಂಡು ನನಗೆ ಉಪದೇಶ ಮಾಡಿರುವ ಜೀವನ್ಮುಕ್ತ ಪುಂಗವನು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನೋಡಿ, ಭಗವಂತನ ಮಾಯ. ಜ್ಞಾನಿಗಳು ಬದುಕಿದ್ದಾಗ ಅವರ ಸೇವೆಯನ್ನೂ ಮಾಡದೆ, ದರ್ಶನವನ್ನೂ ಮಾಡದೆ, ಉಪದೇಶವನ್ನು ಶ್ರವಣ ಮಾಡದೆ ನಿಂದೆ ಮಾಡ್ತಾ ಕಾಲ ಹಾಕ್ಬಿಡ್ತೇವೆ. ಅವರು ನಿರ್ವಾಣವಾದ ಮೇಲೆ ಬಹಳ ದೊಡ್ಡವರು ಹಾಗಿದೆ ಹೋಗಿರ್ತೇವೆ. ಬಹಳ ಮೋಸ ಬೇಡ. ಸತ್ತೋದ್ ಯಾರನ್ನು ಹೋಗಬೇಡಿ. ಸತ್ತೋದ ಮೇಲೆ ಯಾರಿಗೂ ಗೌರವ ಸಮರ್ಪಣೆ ಮಾಡಬೇಡಿ. ಮೃತರಾದ ಮೇಲೆ ಅವರಿಗೆ ಯಾವ ಪ್ರಶಸ್ತಿಯನ್ನು ಕೊಡಬೇಕಾಗಿಲ್ಲ. ಅವರು ಬದುಕಿದ್ದಾಗ, ಉಸಿರಾಡುತ್ತಿದ್ದಾಗ, ನಮ್ಮೊಡನೆ ಇರುವಾಗ ಅವರಿಗೆ ನಮಸ್ಕಾರವನ್ನ ಮಾಡೋಣ, ಸತ್ಕಾರವನ್ನ ಮಾಡೋಣ, ಪ್ರಶಸ್ತಿಯನ್ನು ಕೊಡೋಣ, ಹಣ್ಣು ಹಂಪಲನ್ನು ಕೊಡೋಣ. ಅದು ಪ್ರಯೋಜನ. 16 ವರ್ಷಗಳ ಕಾಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಹವಾಸ, ಅಂತೆವಾಸಿತ್ವ. ನಂಗೆ ಜ್ಞಾಪಿಸ್ಕೊಂಡ್ಬಿಟ್ರೆ ಮೈ ಝುಮ್ಮನು. ಗುರುಗಳನ್ನು ನೋಡ್ಬಿಟ್ರೆ ಸಾಕು, ಅವ್ರು ಮುಟ್ಟುಬಿಟ್ರೆ ಎಲೆಕ್ಟ್ರಿಕ್ ಶಾಕ್. ಅಭ್ಯಾಸ ಆಗಿತ್ತು. ಯಾರು ಮುಟ್ಬಿಟ್ರೆ ಬಹಳ ಬಹಳ ಅಪಾಯ ಜ್ಞಾನಿಗಳ ಶರೀರವನ್ನು. ಶಮಾಧಿ ಸಾಧನ ಆತ್ಮನಿ ಆತ್ಮಾನಂ ಅಂಜಸ ಪಶ್ಚೇತಿ ಕಾಣುತ್ತಾನೆ. ಹೇಗೆ? ಅನ್ವಯ ವ್ಯತಿರೇಕಾಭ್ಯಾಂ ತರ್ಕಾಭ್ಯಾಂ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷೆ ಬರೀತಾರೆ. ಮಂತವ್ಯ ನಿಧಿಧ್ಯಾಚಿತವ್ಯ ಇತಿ ವ್ಯಾಜೇನ ನಾತ್ರ ಶುಷ್ಕ ತರ್ಕಸ್ಯ ಸಂಭವೋಸ್ತಿ. ದೊಡ್ಡ ಚರ್ಚೆ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮಾಡಿದ್ದನ್ನ
ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳಿದ್ದರಿಂದ ಇಲ್ಲಿ ನೀವು ಶುಷ್ಕ ತರ್ಕವನ್ನ ತರಬಾರದು. ಬಾ, ಶುಷ್ಕ ತರ್ಕ ಒಣ ತರ್ಕ ಬೇಡ. ಎಲ್ಲಾ ತಾರ್ಕಿಕರ ಒಣ ತರ್ಕಗಳು, ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು, ಬೌದ್ಧ ಎಲ್ಲರೂ ಶುಷ್ಕ ತರ್ಕವನ್ನು ಬೇಡ, ಅದೆಲ್ಲ ಮೋಸ. ವೇದಾಂತದಲ್ಲಿ ಮಾತ್ರವೇ ನಮಗೆ ಸಿಕ್ಕುವಂತಹದ್ದು ಅನುಭವಾನುಸಾರಿಯಾದ, ಅನುಭವ ಅಂಗವಾದ, ಅನುಭವದಲ್ಲಿ ಪರ್ಯವಸಾನವಾಗುವಂತ ಅನ್ವಯ ವ್ಯತಿರೇಕ ತರ್ಕ ಬಹಳ ಮುಖ್ಯವಾದದ್ದು. ಆತ್ಮನ ಅನ್ವಯ, ಅನಾತ್ಮಗಳ ವ್ಯತಿರೇಕ. ಅನಾತ್ಮಗಳು ಇಲ್ಲದೆ ಹೋದರು ನಾನಿದ್ದೇನೆ, ನಾನಿರುವಾಗಲೆಲ್ಲ ಅನಾತ್ಮವಾದ ದೇಹಾದಿಗಳು ಇರಲೇಬೇಕು ಎನ್ನುವುದಿಲ್ಲ. ಇದಕ್ಕೆ ಹೆಸರು ಅನ್ವಯಿ. ಇದು ಅರ್ಥ ಮಾಡ್ಕೋಬೇಕಾದ್ರೆ ಅವಸ್ಥಾತ್ರಿಯ ವಿಚಾರ. ಬಾ, ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವಸ್ಥಾತ್ರಿಯ ವಿಚಾರವನ್ನ ಜಾಲಾಡಿದ್ದಾರೆ. ಒಂದು ಪರಮಾರ್ಥ ಚಿಂತಾಮಣಿ, ಮತ್ತೊಂದು ಗೌಡಪಾದ ಹೃದಯ, ಮತ್ತೊಂದು ಅವಸ್ಥಾತ್ರಿಯ ಚಂದ್ರಿಕೆ. ಇಂಗ್ಲಿಷಿನಲ್ಲೂ ಕೂಡ ಅವಸ್ಥಾತ್ರಯ ಆರ್ ದ ಯುನೀಕ್ ಮೆಥಡ್ ಆಫ್ ವೇದಾಂತ ಒಂದು ಪುಸ್ತಕ ಬರೆದಿದ್ದಾರೆ ಮಹಾತ್ಮರು. ಗುರುಗಳು ಎಲ್ಲವನ್ನೂ ಬರೆದುಬಿಡಿ. ಸುಬ್ರಾಯ ಶರ್ಮ ಬರೀಬೇಕಾದೇನು ಹೇಳಿಲ್ಲ. ಸದ್ಗುರುಗಳವರು ವಿಮರ್ಶೆ ಮಾಡಿ ಬೃಹತ್ ಗ್ರಂಥಗಳನ್ನು ಬರೆದಿದ್ದಾರೆ. ಸುಬ್ರಾಯ ಶರ್ಮ ಗುರುಗಳ ಅನುಗ್ರಹದಿಂದ ಸುಬ್ರಾಯ ಶರ್ಮಾಜಿಯವರಿಗೆ ಗುರುಗಳು ಪಾಠ ಮಾಡುವಾಗ ಏನೇನ್ ಹೇಳಿದ್ರು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿಂಪಲ್ ಆಗಿ ಬರೀತಾ, ಇಷ್ಟೇ ವಿಚಾರ. ಗುರುಗಳು ಸೂರ್ಯ, ಸುಬ್ರಾಯ ಶರ್ಮ ಮಿಡುಕು ಹುಳ, ಅದಕ್ಕಿಂತಲೂ ಸಣ್ಣ ಆ ವ್ಯವಹಾರ ದೃಷ್ಟಿಯಿಂದ. ಅನ್ವಯ ವ್ಯತಿರೇಕಾಭ್ಯಾಮ್, ಅನ್ವಯ ವ್ಯತಿರೇಕ ತರ್ಕದಿಂದ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ತ್ಯಕ್ವಾ ಯುಷ್ಮದಶೇಷತಃ, ಇದಕ್ಕೆ ಅನ್ವಯವನ್ನು ಹೇಳ್ತೇನೆ ನೋಡ್ಕೊಳ್ಳಿ. ಅನ್ವಯ ಹೇಳ್ತೇನೆ ಈಗ. ಕ್ಷಮಾದಿ ಸಾಧನ ಸನ್ನ ಮುಮುಕ್ಷು ಅನ್ವಯ ವ್ಯತಿರೇಕಾಭ್ಯಾಮ್ ಅಶೇಷತಃ ಯುಷ್ಮತ್ ತ್ಯಕ್ವಾ ಆತ್ಮಾನಂ ಆತ್ಮನಿ ಅಂಜಸಾ ಪಶ್ಯೇತಿ. ಏನು ಸುರೇಶ್ವರಾಚಾರ್ಯರ ವಾಣಿ, ಓದ್ತಾನೆ ಬ್ರಹ್ಮಜ್ಞಾನ. ನಿಮಗೆ ಅಷ್ಟು ರುಚಿ ಇರಬೇಕು. ಕ್ಷಮಾದಿ ಸಾಧನ ಮುಮುಕ್ಷು ಅನ್ವಯ ವ್ಯತಿರೇಕಾಭ್ಯಾಮ್ ಅಶೇಷತಃ ಯುಷ್ಮತು ತ್ಯಕ್ವಾ ಆತ್ಮನಿ ಆತ್ಮಾನಂ ಅಂಜಸಾ ಪಶ್ಯೇತಿ. ಅನ್ವಯ ಬಹಳ ಬಹಳ ಸುಲಭ, ಯಾವಾಗ ಅರ್ಥವಾಗಿ ಬಿಟ್ಟರೆ. ಮೊಟ್ಟ ಮೊದಲಿಗೆ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನ ಮುಟ್ಟಬೇಕಾದರೆ, ಅದನ್ನ ಅಧ್ಯಯನ ಮಾಡಬೇಕಾದರೆ, ಅರ್ಥವನ್ನ ಅನುಸಂಧಾನ ಮಾಡಬೇಕಾದರೆ ಅವನ ಯೋಗ್ಯತೆ ಏನು? ಕ್ಷಮಾದಿ ಸಾಧನ, ಕ್ಷಮಾದಿ ಸಾಧನ ಸಂಪತ್ತುಳ್ಳವನಾಗಿರಬೇಕು. ಅಂಥ ಆ ಮುಮುಕ್ಷುತ್ವ ಎಷ್ಟು ದೊಡ್ಡ ಸ್ಥಾನ. ಇವರೊಬ್ಬ ಮುಮುಕ್ಷು ಅಂದ್ರೆ ಅವನಿಗೆ ಕೋಟಿ ಕೋಟಿ ನಮಸ್ಕಾರ. ಮುಮುಕ್ಷುವಿನ ಲಕ್ಷಣವೇನು? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯತಯ ಶುದ್ಧ ಸತ್ವ. ಭೂಮಿಯ ಮೇಲಿರುವ ಎಲ್ಲ ಸನ್ಯಾಸಿಗಳಿಗೂ ವೇದಾಂತದಲ್ಲಿ ಹೆಸರು ಮುಮುಕ್ಷ ಸಾಧಕರು. ಸನ್ಯಾಸ ಬಹಳ ಪವಿತ್ರವಾದ ಸ್ಥಾನ, ಸನ್ಯಾಸ ಅತ್ಯಂತ ಶ್ರೇಷ್ಠವಾಗಿರುವ ಸ್ಥಾನ. ಅಂತಹ ಸನ್ಯಾಸಿಗಳಾದ ಮಹಾತ್ಮರ ದರ್ಶನದಿಂದಲೇ ಎಲ್ಲಾ ರೋಗಗಳು ಭಸ್ಮ, ಎಲ್ಲಾ ತಾಪತ್ರೆಗಳು ಅಂತಹ ಮಹಾತ್ಮ ಸನ್ಯಾಸಿಗಳು. ಯಾಕೆ? ಎಲ್ಲವನ್ನು ಬಿಟ್ಟಿದ್ದಾರಲ್ಲ ಸ್ವಾಮಿ. ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ
ಲೋಕೈಶನಾಯಾಶ್ಚ ವ್ಯುತ್ಥಾಯ. ಬಾ, ಹೆಣ್ಣು ಹೊನ್ನು ಮಣ್ಣುಗಳನ್ನ ಬಿಟ್ಟು ನಿಜವಾದ ಹೊನ್ನು ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿರುವ ಮಹಾತ್ಮರೇ ಮುಮುಕ್ಷುಗಳು. ಹೇಗಿರ್ಬೇಕು? ಸಮಾಧಿ ಸಾಧನ ಸಂಪನ್ನರಾಗಿರ್ಬೇಕು. ಅಂಥವನು ಅನ್ವಯ ವ್ಯತಿರೇಕಾಭ್ಯಾಂ ತರ್ಕಾಭ್ಯಾಂ ಅನ್ವಯಶ್ಚ ವ್ಯತಿರೇಕಶ್ಚ ಅನ್ವಯ ವ್ಯತಿರೇಕೌ ತಾಭ್ಯಾಂ. ಅನ್ವಯ ಮತ್ತು ಬೇಕಾದ ಹೇಳಿದ್ದೇನೆ ಹಿಂದೆ 2ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿದುಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಕ್ಲೇಶಾಪಹಾರಿ ಗ್ರಂಥ ವಿವರಿಸಿಬಿಟ್ಟಿದ್ದಾರೆ. ಅದ್ಭುತ. ಅನ್ವಯ ವ್ಯತಿರೇಕ ತರ್ಕದಿಂದ ಅಶೇಷತಃ ಸಂಪೂರ್ಣವಾಗಿ ಯುಷ್ಮತ್ ಇದಂ ಪ್ರತ್ಯಯಕ್ಕೆ ಗೋಚರವಾಗಿರುವ ತ್ವಂ ಪ್ರತ್ಯಯಕ್ಕೆ ವಿಷಯವಾಗಿರುವ ದೇಹಾದಿ ಅನಾತ್ಮ ವಸ್ತುಗಳನ್ನ ತ್ಯಕ್ತ್ವಾ ಬಿಟ್ಟ. ಅನ್ವಯ ವ್ಯತಿರೇಕ ತರ್ಕದ ಅನುಭವದಿಂದ ಅಹಂ ನ ದೇಹ, ಅಹಂ ನ ಇಂದ್ರಿಯಾಣಿ, ಅಹಂ ನ ಮನಃ, ಅಹಂ ನ ಬುದ್ಧಿ, ಅಹಂ ನ ಪ್ರಾಣ. ಇವೆಲ್ಲಕ್ಕೂ ಹೆಸರು ಯುಷ್ಮತ್ ಪ್ರತ್ಯಯ. ಇದನ್ನೇ ಭಗವತ್ಪಾದ ಶಂಕರರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಪ್ರಾರಂಭ ವಾಕ್ಯದಲ್ಲಿ ಹೇಳ್ಬಿಟ್ರು. ಏನಂತ? ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸ್ವತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿನಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಃ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ. ಪೂರ್ವಪಕ್ಷ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಸಾಮಾನ್ಯ ಸನ್ಯಾಸಿಗಳೇಂದ್ರೆ ಅಲ್ಲ, ಸಾಮಾನ್ಯ ಮಹಾತ್ಮರ ಅಲ್ಲ. ಅವರಲ್ಲಿ ನಾನು ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಭಗವಾನ್ ರಮಣ ಮಹರ್ಷಿಗಳು ಎಲ್ಲರನ್ನೂ ಕಾಣ್ತಾರೆ. ಅದ್ಭುತ, ಪರಮಾದ್ಭುತ. ಯಾಕೆ? ಕಾರಣವೇನು? 16 ವರ್ಷದ ಅಂತೆವಾಸಿಯ ಅನುಭವ. ಯಾರು ಹೇಳಿದಂತೆ ಅಂತೆಗಂತೆ ಸಮಾಚಾರ. ಶ್ರೀರಾಮನ ಬಗ್ಗೆ 1,000 ಜನ 1,000 ತರಹ ಬರೀತಾರೆ. ಎಲ್ಲ ಬರೀ ಸುಳ್ಳು. ಶ್ರೀಕೃಷ್ಣನ ಬಗ್ಗೆ ವರ್ಣನೆ ಮಾಡಿದ ಬರೀ ಸುಳ್ಳು. ಕೃಷ್ಣನನ್ನು ಯಾರು ನೋಡಿದ್ದಾರೋ, ರಾಮನನ್ನ ನೋಡಿದ್ದ ಆಂಜನೇಯ. ಆಂಜನೇಯನಿಗೆ ರಾಮನ ನಿಜ ಸ್ವರೂಪ ತಿಳಿದಿದೆಯೇ ಹೊರತು ಸಾಮಾನ್ಯರಿಗೇನು ಗೊತ್ತಾಗುತ್ತೆ? ಭಗವಾನ್ ವೇದವ್ಯಾಸರಿಗೆ ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪ ಅರ್ಥವಾಗಿದೆಯೇ ಹೊರತು ಕವಿಗಳಿಗೆ ಏನ್ ಗೊತ್ತಾಗುತ್ತೆ? ಅದೇ ರೀತಿಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ನಿಜವಾದ ವ್ಯಕ್ತಿತ್ವ, ಅವರ ನಿಜವಾದ ಸ್ವರೂಪ, ಅವರ ಮಹಿಮೆ ಏನು ಎನ್ನುವುದು ಇಡೀ ಪ್ರಪಂಚದಲ್ಲಿ KG ಸುಬ್ರಾಯ ಶರ್ಮಾಜಿಯವರಿಗೆ ಮಾತ್ರ ಗೊತ್ತಿದೆ ಹೊರತು ಬೇರೆಯವರು ಗೊತ್ತಿಲ್ಲ. ಯಾಕೆ? ಯಾರು ನೋಡಿಲ್ಲ. ಏನೊಬ್ಬರು ನೋಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. 2 ದಿವಸ ಹೋಗಿ ಉಪಯೋಗ ಇಲ್ಲ. ನೋಡಿ ಎಷ್ಟು ಸಂಶೋಧನೆ ಮಾಡಿದ್ದಾರೆ. ಸ್ವರೇಶ್ವರಾಚಾರ್ಯರು ಜ್ಞಾನಾಭಾವವನ್ನ ಅವಿದ್ಯಾಯನ್ ಪ್ರಧಾನವಾಗಿ ಹೇಳುತ್ತಾರೆ. ಶಂಕರಾಚಾರ್ಯರವರು ಅಧ್ಯಾಸವನ್ನ ಅವಿದ್ಯಾ ಎಂದು ಪ್ರಧಾನವಾಗಿ ಹೇಳಿದ್ದಾರೆ. ಈ ಸಂಶೋಧನೆ ಇದೆಯಲ್ಲ ಸಾಮಾನ್ಯ ಸ್ವಾಮಿ. ಅನ್ವಯ ವ್ಯತಿರೇಕ ತರ್ಕದಿಂದ ದೇಹಾದಿ ಅನಾತ್ಮ ವಸ್ತುಗಳು ಯುಷ್ಮತ್ ಪ್ರತ್ಯಯ ಗೋಚರವಾಗಿರುವುದರಿಂದ ಇದ್ಯಾವುದೂ ನಾನಲ್ಲ. ಇದನ್ನ ಆತ್ಮನಿ ತನ್ನಲ್ಲಿ ಆತ್ಮನ ತಾನೇ ಅರ್ಥ ಮಾಡ್ಕೊಳ್ತಾರೆ. ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ತಾದಿ ದೂರ
ಎನ್ನುವುದನ್ನ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಯ ವ್ಯತಿರೇಕ ತರ್ಕದಿಂದ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾನೆ. ಮುಂದೆ ಯಾವುದು ನಾನಲ್ಲ ಅಂತಾಯ್ತು. ಹಾಗಾದರೆ ನಾನು ಯಾರು? ಮುಂದಿನ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯುಷ್ಮದರ್ಥೇ ಪರಿತ್ಯಕ್ತೆ ಪೂರ್ವೋಕ್ತೈರ್ಹೇತುಭಿಃ ಶ್ರುತಿಃ ವೀಕ್ಷಾಪನ್ನಸ್ಯ ಕೋಸ್ಮೀತಿ ತತ್ವಮಿತ್ಯಾಹ ಸೌಹೃದಾತಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 4 ಮತ್ತು 5 2 ಶ್ಲೋಕಗಳನ್ನ ಪಕ್ಕದಲ್ಲೇ ಬರೆದಿದ್ದಾರೆ. ಇದು ಬಹಳ ಕಷ್ಟ ಸ್ವಾಮಿ. ಈ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯಬೇಕಾದರೆ ಅವರು ಅಪರ ಸುರೇಶ್ವರಾಚಾರ್ಯರಾಗಿರ್ಬೇಕೆ ಹೊರತು ಸಾಮಾನ್ಯರಿಗೆ ಸಾಧ್ಯವೇ. ಒಂಚೂರು ಕ್ಲೇಶಾಪಹಾರಣಿ ಓದ್ಬಿಡ್ತೇನೆ, ಮುಂದೆ ಹೊರಟೋಗ್ಬಿಟ್ರೆ ಓದು ಕಷ್ಟವಾಗುತ್ತೆ. ಮೇಲೆ ನೋಡಿ, ಇಲ್ಲಿ ಕ್ಲೇಶಾಪಹಾರಣಿ 274ನೇ ಪುಟ. ಶ್ರವಣ ಮನನೆ ವಿಧಿ ಪರಿಪ್ರಾಪಿತೇ ಹೆಡ್ಡಿಂಗು. 274ನೇ ಪುಟದಲ್ಲಿ 3ನೇ ಖಂಡ. ಶ್ರವಣ ಮನನೆ, ಶ್ರವಣಂಚ ಮನನಂಚ ಶ್ರವಣ ಮನನೆ ದ್ವಂದ್ವ ಸಮಾಸ. ಶ್ರವಣ ಮತ್ತು ಮನನಗಳು ವಿಧಿ ಪರಿಪ್ರಾಪಿತೆ, ವಿಧಿಯಿಂದ ಉಂಟು ಮಾಡಲ್ಪಟ್ಟವುಗಳು. ಮುಮುಕ್ಷ ಸಾಧಕನಿಗೆ ಶ್ರುತಿ, ಮಗು ನೀನ್ ಯಾರಪ್ಪ? ನಾನ್ ಮುಮುಕ್ಷ, ನಿನ್ಗೇನ್ ಬೇಕು? ನನಗೆ ಮೋಕ್ಷವೇ ಬೇಕು. ಮೋಕ್ಷವೆಂದರೇನು? ಸಂಸಾರ ಬಂಧನದಿಂದ ಬಿಡುಗಡೆ. ಯಾವಾಗ ಬೇಕು? ಸತ್ಮೇಲೆ ಬೇಕು, ಈಗಲೇ ಬೇಕು? ನಂಗೆ ಈಗಲೇ ಬೇಕು. ಅದಕ್ಕೆ ಹೆಸರು ಜೀವನ್ ಮುಕ್ತಿ. ಜೀವನ್ ಮುಕ್ತಿ ಬಂದ್ಬಿಡ್ತೀವಾಗ. ಜೀವನ್ ಮುಕ್ತಿ ಬೇಕಾದರೆ ಅದಕ್ಕೆ ಯಾವ ಪ್ರಯತ್ನವೂ ಬೇಡ. ಜೀವನ್ ಮುಕ್ತಿ ಸಹಜ, ಜೀವನ್ ಮುಕ್ತಿ ಸ್ವಾಭಾವಿಕ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾಮಾಯಿದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ.
ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ. ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ. ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ. ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ. ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ. ಅಲ್ಲಿ ಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ. ಅಲ್ಲಿ ಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ. ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ. ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ. ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ. ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ. ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ. ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಜೀವನ ಮುಕ್ತಿ ಎನ್ನುವಂತಹದ್ದು ಪ್ರತಿಯೊಬ್ಬನ ನಿಜವಾದ ಸ್ವರೂಪ. ನಮ್ಗೆ ಅರ್ಥವಾಗಿಲ್ವಲ್ಲ? ಹಾಗಾದ್ರೆ ಅಜ್ಞಾನವೇ ಕಾರಣ. ನಿನ್ನಲ್ಲಿರುವ ಅಜ್ಞಾನದಿಂದ ನಿನ್ನ ಸ್ವರೂಪವೇ ಆಗಿರುವಂತಹ ಮುಕ್ತಿ ಅರ್ಥವಾಗ್ತಾ ಇಲ್ಲ. ಐಕಾತ್ಮ್ಯ ಪ್ರತಿಪತ್ತಿರ್ಯ ಸ್ವಾತ್ಮಾನುಭವ ಸಂಶ್ರಯ ಸಾವಿದ್ಯ ಸಂಸ್ಕೃತೇರ್ಮೂಲಂ ತನ್ನಾಶೋ ಮುಕ್ತಿರಾತ್ಮನಃ. ನೀನು ಮಾಡಬೇಕಾದ ಕೆಲಸ ಮೋಕ್ಷ ಪ್ರಾಪ್ತಿಗೆ ಅಲ್ಲ, ಸಹಜವಾಗಿ ಸತಸಿದ್ಧವಾಗಿರುವ ಮೋಕ್ಷ ಸ್ವರೂಪ ಅರ್ಥವಾಗದಂತೆ ಮಾಡಿರುವ ಜ್ಞಾನಾಭಾವ ಉಂಟಲ್ಲ, ಅವಿದ್ಯಾ ಇದೆಯಲ್ಲ, ಇದನ್ನ ಕಳಚಿಕೊಳ್ಳುವ ಪ್ರಯತ್ನವನ್ನ ಮಾಡು.
ಅದಕ್ಕೇನ್ ಮಾಡ್ಬೇಕು? ಅಜ್ಞಾನವನ್ನ ಕಳಚಿಕೋ. ಹ್ಯಾಕ್ ಕಳ್ಕೋಬೇಕು? ಆತ್ಮಜ್ಞಾನದಿಂದ. ಆತ್ಮಜ್ಞಾನವೆಂದರೇನು? ನಾನು ನಿಜವಾಗಿ ಏನು, ನನ್ನ ನಿಜ ಸ್ವರೂಪವೇನು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದೇ ಆತ್ಮಜ್ಞಾನ. ಅದಕ್ಕೇನ್ ಮಾಡ್ಬೇಕು ನಾನು? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಗುರುಗಳು ಉಪದೇಶವನ್ನ ಮಾಡ್ತಾರೆ. ನೀ ಮಾಡ್ಬೇಕಾದ್ದೇನು? ಉಪದೇಶವನ್ನ ನೀನು ಏಕಾಗ್ರತೆಯಿಂದ, ಶ್ರದ್ಧೆಯಿಂದ, ಏಕ ಮನಸ್ಕನಾಗಿ ಕೇಳು. ಅದೇ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇದೆಲ್ಲ ಹೇಳುವಾಗ ನನ್ನ ಪರಮ ಪೂಜ್ಯ ಕಾರುಣ್ಯ ಸಿಂಧುಗಳಾದ ಸ್ವಾಮಿಗಳೊಬ್ಬರು ಮಾತು ಹೇಳ್ತಾ ಇದ್ರು. ನೋಡಪ್ಪ ಮಗು, ಸನ್ಯಾಸ ಎಂದರೂ ಹಂಗೆ, ವೇದಾಂತಾರ್ಥ ವಿಚಾರವೆಂದರೂ ಹಂಗೆ, ಎರಡೂ ಕೂಡ ಸಾಮಾನಾಧಿಕರಣ್ಯ. ಸನ್ಯಾಸಿಗಳಾಗಿ ವೇದಾಂತ ವಿಚಾರವನ್ನು ಮಾಡದೆ ಹೋದರೆ ಸನ್ಯಾಸಿಗಳೇ ಅಲ್ಲ. ವೇದಾಂತ ವಿಚಾರವನ್ನ ಮಾಡುತ್ತಾ ಶ್ರವಣ ಮನನ ನಿಧಿಧ್ಯಾಸನವನ್ನೇ ಮಾಡುತ್ತಿರುವಂಥವರು ಗೃಹಸ್ಥರೇ ಆಗಿದ್ದರು. ಅವರೇ ನಿಜವಾದ ಮುಮುಕ್ಷುಗಳು, ನಿಜವಾದ ಕಾಷಾಯ ವಸ್ತ್ರದಲ್ಲಿ ಸನ್ಯಾಸವಿಲ್ಲ, ಮನಸ್ಸಿನ ಕಷಾಯ ತ್ಯಾಗದಲ್ಲಿ ಸನ್ಯಾಸ ಉಂಟು ಅಂತೆಲ್ಲ ಹೇಳ್ತಾ ಇದ್ರು. ಹೆಡ್ಡಿಂಗ್ ನೋಡಿ, ಶ್ರವಣ ಮನನೇ ವಿಧಿ ಪರಿಪ್ರಾಪ್ಯತೆ. ಶ್ರವಣ ಮನನವನ್ನ ನಾವೇ ಮಾಡುವಂತಿಲ್ಲ, ವಿಧಿ ಪರಿಪ್ರಾಪ್ಯತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆತ್ಮಾವಾ ಅನೇದಷ್ಟವ್ಯ ಕಥಂ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಆತ್ಮನನ್ನ ತಿಳಿದುಕೋ, ನಿನ್ನನ್ನು ಅರ್ಥ ಮಾಡ್ಕೋ ಅಂದ್ರೆ ಯಾಜ್ಞವಲ್ಕ್ಯರು. ಹೇಗೆ ಅರ್ಥ ಮಾಡ್ಕೋಬೇಕು? ಕಾದಂಬರಿ ಗ್ರಂಥಗಳನ್ನ ಓದುವರಿಂದ ಅಲ್ಲ, ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳನ್ನ ಓದುವುದರಿಂದ ಅಲ್ಲ, ವೇದಾಂತ ವಾಕ್ಯಾರ್ಥ ಶ್ರವಣ. ಎಷ್ಟು ಹೇಳಿದ್ದಾರೆ ಸ್ವಾಮಿ? ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾಹಿ ಬ್ರಹ್ಮಾವಗತಿ ನಾನು ಮಾನಾದಿ ಪ್ರಮಾಣ ಅಂದೆಲ್ಲ ಬರೆದಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಲ್ಲವನ್ನೂ ಬರೆದಿದ್ದಾರೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಲ್ಲವನ್ನೂ ತಿಳಿಸಿದ್ದಾರೆ. ನಾವು ತಿಳ್ಕೊಂಡು ಉದ್ಧಾರವಾಗಬೇಕಾದದ್ದು ನಮ್ಮ ಕೈಯಲ್ಲಿ. ಶ್ರವಣ ಮನನೆ, ಶ್ರವಣಂಚ ಮನನಂಚ ವಿಧಿ ಪರಿಪ್ರಾಪ್ಯತೆ ಸಾಧನೆ. ವಿಧಿಯಿಂದ, ಶಾಸ್ತ್ರ ವಿಧಿಯಿಂದ ಪರಿಪ್ರಾಪ್ಯತೆ ಉಪದೇಶ ಮಾಡಲ್ಪಟ್ಟಿರುವ ಸಾಧನ. ಈ ಕೆಳಗಡೆ ವಾಕ್ಯ ಓದ್ತೇನೆ, ಏನ್ ವಿಸ್ತಾರವಾಗಿದೆ. ಗುರುಗಳಿಗೆ ಬೇರೆ ಕೆಲಸನೇ ಇದ್ದಿಲ್ಲ. ನೈಷ್ಕರ್ಮ್ಯ ಸಿದ್ಧಿಗೆ ಅವರು 88ನೇ ವಯಸ್ಸಿನಲ್ಲಿ ಕ್ಲೇಶಾಪಹರಣಿ ಗ್ರಂಥ ಬರೆದಿದ್ದಾರೆ ಅಂದ್ರೆ ಇದನ್ನ ಯಾರೂ ನಂಬೋದಿಲ್ಲ. ಆದ್ರೆ ನೋಡಿದ್ದೇನು ಸತ್ಯ. 68ನೇ ಇಸ್ವಿ ನಾನಿದ್ದೆ, 59ರಿಂದ 75ವರೆಗೂ ಇದ್ದಲ್ಲ. ಹಳೆ ನರಸಿಂಹದಲ್ಲಿದ್ದಾಗ ಗುರುಗಳು ಎಲ್ಲ ಬರೀತಾ ಇದ್ರು. ಓದಪ್ಪ ಅನ್ನೋರು, ಓದ್ತಾ ಇದ್ದೆ, ಕರೆಕ್ಷನ್ ಹಾಕ್ತಾ ಇದ್ದೆ. ಗುರುಗಳಿಗೆ PA ಬೇರೆ ಆಗ್ಬೇಡ, ಅಷ್ಟೇ ಪ್ರೈವೇಟ್ ಸೆಕ್ರೆಟರಿ ಅಸಿಸ್ಟೆಂಟ್ ಬೇರೆ ಆಗಿದ್ದೆ. ಈಗ ಕ್ಲೇಶಾಪಹರಣಿ ಮುಂದೆ ಬರುತ್ತೆ. ಆ ವಾಕ್ಯ ಬರ್ತೇನೆ. ಅಸ್ಮಿನ್ ಸೂತ್ರೇ ಉಪನ್ಯಸ್ತೆ ಕಶ್ಚಿಚ್ಚೋದಯತಿ. ಅಸ್ಮಿನ್ ಸೂತ್ರೇ ಉಪನ್ಯಸ್ತೆ ಅನ್ಬಿಟ್ರು. ಅಬ್ಬಾ, ಆ ಶ್ಲೋಕವನ್ನ ಸೂತ್ರ ಅನ್ಬಿಟ್ರು. ಯದಾ ನ ತತ್ವಮಸ್ಯಾದೇಹ ಬ್ರಹ್ಮಾಸ್ಮಿ ಇತ್ಯವಗಚ್ಚತಿ ಪ್ರಧ್ವಸ್ತಾಹಂ ಮಮೋನೈತಿ ತದಾಗೀರ್ ಮನಸೋ ಸ್ಥಿತಿಂ ಅಂದ್ರು. ಇದು ಸೂತ್ರಪ್ರಾಯವಾಗಿರುವ ವಾಕ್ಯ. ಅಸ್ಮಿನ್ ಸೂತ್ರ ಉಪನ್ಯಸ್ತೆ, ಹೀಗೆ ಸೂತ್ರವನ್ನ ಹೇಳಲಾಗಿ ಕಶ್ಚಿತ್ ಒಬ್ಬ ಮುಮುಕ್ಷು ಚೋದಯತಿ ಆಕ್ಷೇಪಣೆ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಯೋಯಂ
ವಾಕ್ಯಾರ್ಥ ಪ್ರತಿಪತ್ತೌ ಪೂರ್ವಾಧ್ಯಾಯೇನ ಅನ್ವಯ ವ್ಯತಿರೇಕ ಲಕ್ಷಣೆ ಲಕ್ಷಣೋ ನ್ಯಾಯ ಸರ್ವಕರ್ಮ ಸನ್ಯಾಸ ಪೂರ್ವಕ ಅಭಿಹಿತಃ ಕಿಮಯಂ ವಿಧಿ ಪರಿಪ್ರಾಪಿತಃ ಕಿಂ ವಾ ಸ್ವರಸತ ಏವ ಅತ್ರ ಪುಮಾನ್ ಪ್ರವರ್ತತೆ ಇತಿ. ಸುರೇಶ್ವರಾಚಾರ್ಯರ ಮಾತು. ಇದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಕ್ಲೇಶಾಪಹಾರಿಣಿ ಅನ್ವಯ ವ್ಯತಿರೇಕ ಪರಿಶೀಲನ ವಿಷಯ ಶಂಕಾ ಅನ್ಬಿಟ್ಟು ಅತ್ರಾಂತರೆ ವಾಕ್ಯಾತಿ ಅವಾಕ್ಯಾರ್ಥ ಪ್ರತಿಪತ್ತಿ ಇತಿ ಕಿಂ ವಿಶಿಷ್ಟಾಧಿಕಾರಿಕ ಆಹೋಸ್ತಿತಂ ಯದಚ್ಛಾತಃ ಯಸ್ಯ ಕಸ್ಯಚಿದಪಿ ಭವತಿ ಇತಿ ವಾದಿ ವಿಪ್ರತಿಪತ್ತೇಃ ಸಂಶಯಮುತ್ಥಾಪ್ಯ ವಿಧಿಪಕ್ಷಂ ಸ್ವೀಕರ್ತುಮಾಹ. ಬಾಬಾ ಸುರೇಶ್ವರಾಚಾರ್ಯರವರ ಸಂಬಂಧೋಕ್ತಿಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಕ್ಲೇಶಾಪಹಾರಣಿ ವ್ಯಾಖ್ಯಾನ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.